ನೀರಿಗಾಗಿ ಹಾಹಾಕಾರ. ನೀರ್ ಬಿಡಿ ಅಂತ ಕೇಳಿದ್ರೆ ಆವಾಜ್ ಹಾಕ್ತಾರಂತೆ ವಾಟರ್ಮನ್. ನೀರಿಗಾಗಿ ಆಚಾರ್ಯ ಕಾಲೇಜು ರೋಡಿನ ಜನ ಪರದಾಡ್ತಾ ಇದ್ದಾರೆ. ನೀರ್ ಬಿಡಿ ಅಂತ ವಾಟರ್ಮನ್ ಹತ್ರ ಕೇಳಿದ್ರೆ ಆವಾಜ್ ಹಾಕ್ತಾರಂತೆ. ಹೀಗಾಗಿ ಪರದಾಡ್ತಾ ಇದ್ದಾರೆ ನೀರಿಗಾಗಿ ಆಚಾರ್ಯ ಕಾಲೇಜ್ ರೋಡಿನ ಜನ. ನಲ್ಲಿಗಳಲ್ಲಿ ಬರ್ತಾ ಇದೆ ಕೊಳಚೆ ನೀರು. ಕುಡಿಯೋದಕ್ಕೆ ಆಗದ ಪರಿಸ್ಥಿತಿ ಅಲ್ಲಿನ ಜನರಿಗೆ. ಸಮಸ್ಯೆ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿದ್ರೂ ಸಹ ಯಾವುದೇ ಪ್ರಯೋಜನ ಆಗಿಲ್ಲ. ಓಟ್ ಕೇಳೋಕ್ ಬರ್ತಾರೆ, ಸಮಸ್ಯೆ ಕೇಳೋಕೆ ಬರೋದಿಲ್ಲ ಅಂತ ಅಲ್ಲಿನ ಜನ ಆಕ್ರೋಶ ಹೊರ ಹಾಕ್ತಿದ್ದಾರೆ. 5 ವರ್ಷದಿಂದ ಶುದ್ಧ ಕುಡಿಯುವ ನೀರಿಗಾಗಿ ಜನ ಪರದಾಡ್ತಾ ಇದ್ದಾರೆ. ಸಿಲಿಕಾನ್ ಸಿಟಿಯ ಜನ ನೀರಿಲ್ಲದೆ ಪರದಾಡುವಂತ ಸ್ಥಿತಿ ಈಗ ತಲುಪಿದ್ದಾರೆ. ಸದ್ಯಕ್ಕೆ ಆಚಾರ್ಯ ಕಾಲೇಜ್ ಮೈನ್ ರೋಡ್ ನಲ್ಲಿ ಕುಡಿಯುವ ನೀರಿನ ಜಾಗದಲ್ಲಿ ಬರ್ತಿರುವಂತದ್ದು ಅದು ಕೊಳಚೆ ನೀರು. ಸದ್ಯಕ್ಕೆ ಇದರ ರಿಯಾಲಿಟಿ ಚೆಕ್ ಮಾಡೋದಕ್ಕೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಆಚಾರ್ಯ ಕಾಲೇಜ್ ರೋಡ್ ನಲ್ಲಿದೆ. ಸದ್ಯಕ್ಕೆ ಒಳಭಾಗದಲ್ಲಿ ನಾವು ಆ ಕೊಳಚೆ ನೀರು ಬರ್ತಿರುವಂತ ಕೊಳಾಯಿಯ ಪಕ್ಕದಲ್ಲಿದ್ದೀವಿ. ಇದು ಈ ಒಂದು ನಳ್ಳಿಯನ್ನು ತಿರುಗಿಸಿದಾಗ ಬಂದಂತ ನೀರು. ಈಗ ಸದ್ಯಕ್ಕೆ ಈ ನಳ್ಳಿಯನ್ನು ಆನ್ ಮಾಡಿದ್ರೆ ಯಾವುದೇ ರೀತಿಯ ನೀರು ಬರ್ತಾ ಇಲ್ಲ. ಆದರೆ ನೀರು ಬರುವಂತ ಸಂದರ್ಭದಲ್ಲಿ ಇದೇ ನೀರು ಬರುತ್ತೆ ಅಂತ ಹೇಳುವಂತ ಮಾತುಗಳನ್ನು ಸದ್ಯಕ್ಕೆ ಗ್ರಾಮಸ್ಥರು ಹೇಳ್ತಾ ಇರುವಂತದ್ದು. ಯಾವ ರೀತಿಯಾಗಿ ಕೊಳಚೆ ಇದೆ, ಇದನ್ನು ಹೇಗೆ ಉಪಯೋಗಿಸೋದು, ನಾವು ಸ್ನಾನಕ್ಕೆ ಉಪಯೋಗಿಸೋದಾ ಅಥವಾ ಬಟ್ಟೆ ಒಗೆಯೋದಕ್ಕೆ ಉಪಯೋಗಿಸೋದಾ ಅಥವಾ ಏನಕ್ಕೆ ಉಪಯೋಗಿಸಬೇಕು, ಕುಡಿಬೇಕಾ ಈ ನೀರನ್ನು ಅಂತ ಕೇಳುವಂತಹ ಪ್ರಶ್ನೆ ಬಂದಿದೆ. ಸದ್ಯಕ್ಕೆ ಜನ ನೀರಿಲ್ಲದೆ ಯಾವ ರೀತಿಯಾಗಿ ಇಡೀ ಏರಿಯಾದ ಜನ ಸೇರಿದ್ದಾರೆ ಅನ್ನುವಂಥದ್ದನ್ನು ನೋಡ್ತಾ ಇದ್ದಾರೆ. ಎಲ್ಲರ ಕೈಯಲ್ಲೂ ಕೂಡ ಖಾಲಿಯಾದಂತಹ ಕೊಡ ಇದೆ. ಖಾಲಿಯಾದಂತಹ ಕೊಡಪಾನಗಳನ್ನು ಹಿಡ್ಕೊಂಡು ಸದ್ಯಕ್ಕೆ ಜನ ಪ್ರತಿಭಟಿಸ್ತಾ ಇದ್ದಾರೆ. ನಮ್ಮ ಆಗ್ರಹವನ್ನು ಯಾರು ಕೂಡ ಕೇಳ್ತಾ ಇಲ್ಲ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಒಬ್ಬೊಬ್ಬರನ್ನಾಗಿ ಮಾತನಾಡಿಸ್ತಾ ಹೋಗೋಣ. ಏನಾಗಿದೆ ಅಮ್ಮ ಈ ಏರಿಯಾದಲ್ಲಿ ಸಮಸ್ಯೆ? ನಮಸ್ತೆ ಸರ್. ನೀರಿಗೆ ಕುಡಿಯೋಕೆ ತುಂಬಾ ಸಮಸ್ಯೆ ಆಗಿದೆ. ಇದು ಸತತ 5 ವರ್ಷದಿಂದ ಇದೇ ತೊಂದರೆ ಇದೆ ನಮ್ಮ ಏರಿಯಾದಲ್ಲಿ. ಯಾರು ಗಮನಕ್ಕೆ ಹಾಕಂತ ಇಲ್ಲ. 1 ವರ್ಷ 2 ವರ್ಷ ಬೇಸಿಗೆ ಕಾಲ ಬಂದ್ರೆ ತೊಂದರೆ ಆಗುತ್ತೆ ಅಂತೀವಿ. ಬೇಸಿಗೆನಿಲ್ಲ ಏನಿಲ್ಲ, ಪ್ರತಿ 5 ವರ್ಷದಿಂದ ನಮ್ಗೆ ನೀರು ಸಮಸ್ಯೆ ಇದೆ ಸರ್. ಟ್ಯಾಂಕರ್ ಅಲ್ಲಿ ತಂದು ಹೊಡಿತಾರೆ. 1 ಟ್ಯಾಂಕರ್ ನೀರು ಹೊಡಿತೀನಿ, 2 ಡ್ರಮ್ ಬಿಡ್ತೀವಿ ಅಂತ ಅಂತಾರೆ. 1 ಡ್ರಮ್ 2 ಡ್ರಮ್ ನೀರಲ್ಲಿ ಹೆಂಗೆ ನಾವು ಮ್ಯಾನೇಜ್ ಮಾಡೋದು, ಯಾವ ತರ ಇದು ಮಾಡೋದು ಅಂತ ಯಾರು ಗಮನಕ್ಕೆ ಹಾಕಂತ ಇಲ್ಲ. ನಮ್ಗೆ ತುಂಬಾ ಸಮಸ್ಯೆ ಇದೆ, ನೀರ್ದು ತುಂಬಾ ಸಮಸ್ಯೆ ಇದೆ ಸರ್. ನೀರು ಬೇಕೇ ಬೇಕು, ಏನಾನ ಅಡ್ಜಸ್ಟ್ ಮಾಡೋ ವ್ಯವಸ್ಥೆ ಮಾಡಿ. ಹೇಳಿ ಅಮ್ಮ, ನೀವು ತುಂಬಾ ಟೈಮ್ ಇಂದ ಇಲ್ಲಿ ಇದ್ದೀರಾ. ಎಷ್ಟು ಇದು ಫಸ್ಟ್ ಟೈಮ್ ಆಗ್ತಾ ಇರೋದು ಇದು ಸಮಸ್ಯೆ? ನಾವ್ ಹೇಳೋದು ಕೊಚ್ಚ ನೀರ್ ಕೊಡ್ಬಿಟ್ಟು ಮಕ್ಕಳನ್ನೆಲ್ಲ ಆಸ್ಪತ್ರೆಗೆ ಸೇರ್ಸ್ಬಿಟ್ಟ. ನೀರ್ ಯಾಕೆ ಬಿಡ್ಬೇಕು, ಇಲ್ದಲ್ಲಿ ಬಿಡ್ಬಾರ್ದು. ನಮ್ಗೆ 5 ವರ್ಷದಿಂದ ನೀರ್ ಕೊಟ್ಟಿಲ್ವಲ್ಲ, ಹೆಂಗ್ ನಾವ್ ಜೀವನ ಮಾಡೋದು? ಇಲ್ಲಿ ಬರ ನೀರು, ಈ ಕೊಚ್ಚೆ ನೀರು ಕುಡಿಯೋಕೆ ನಮ್ಗೆ ಬಳಸ್ಕೊಳಕಾಗುತ್ತಾ, ಪಾತ್ರೆ ತೊಳೆಯಕ್ಕಾಗುತ್ತಾ, ಬಟ್ಟೆ ಒಗ್ಯಕಾಗುತ್ತಾ, ಸ್ನಾನ ಮಾಡಕ್ಕಾಗುತ್ತಾ? ಆ ಕೊಳಚೆ ನೀರಾಗೆ ಅವ್ರು ತಂದು ಬಿಡ್ತಾರೆ. 2 ಡ್ರಮ್ ತಂದು ಬಿಡ್ತಾರೆ. 2 ಡ್ರಮ್ ನೀರು 1 ವರ್ಷ ತಕ ಬಳಸ್ಕೊಳಕಾಗುತ್ತಾ, ಇಲ್ಲ 1 ವಾರ ತಕ ಬಳಸ್ಕೊಳಕಾಗುತ್ತಾ? ಈಗ ಎಲ್ಲ ಕೊಡಪಾನಗಳು ಖಾಲಿ ಇದೆ. ಎಲ್ಲ ಕೊಡಗಳೆಲ್ಲ ಖಾಲಿ ಅವೆ. ಎಲ್ಲಿಗೆ ತಗೊಂಡ್ ಹೋಗೋಣ ನಾವು? ನೀರ್ ಬರೋ ಹತ್ರಕ್ಕೆ ಹೋದ್ರೆ ನೀರ್ ಬಿಡ್ತಾರಾ? ಅಲ್ಲ, ನೀರ್ ಬಿಡ್ತಾರ ಅವರು? ಅಲ್ಲ, ಈಗ ಟ್ಯಾಂಕರ್ ಮುಖಾಂತರವಾಗಿ ನೀರು ಸಪ್ಲೈ ಮಾಡುವಂತ ಕೆಲಸ ಎಲ್ಲ ಕಡೆಗಳೆಲ್ಲ ಆಗ್ತಾ ಇದೆ. ನಿಮ್ಮ ಏರಿಯಾಕ್ಕೆ ಹೇಗೆ ಟ್ಯಾಂಕರ್ ಮುಖಾಂತರ ನೀರು ಬರ್ತಾ ಇಲ್ವಾ? ವಾರಕ್ಕೊಂದೇ ಸರಿ ಬರುತ್ತೆ. ಎಷ್ಟು ಬರುತ್ತೆ? 2 ಡ್ರಮ್. ಇವ್ 2 ಡ್ರಮ್ಮೆ. 2 ಡ್ರಮ್. 2 ಡ್ರಮ್. ಅದು ತೂತು, ಇದು ತೂತು. ಈ ತೂತಾಗಿರೋ ತಾಂಡಕ್ಕೆ ಅದು ಕುಯ್ಕಂತೀವಿ, 1 ವಾರಕ್ಕಿರಲ್ಲ. ಈಗ ನೀವು ಅದು ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ಯಾರಿಗೂ ಕೂಡ ಹೇಳುವಂತ ಪ್ರಯತ್ನ ಮಾಡ್ಲಿಲ್ವಾ? ಯಾರು ಬಂದ್ ಕೇಳಿದ್ರಿ? ಇಲ್ಲಿ ಯಾರು ಕೇಳಲೇ ಇಲ್ವಲ್ಲ. ನೀವಾಗ ಹೋಗಿ ಹೇಳಿಲ್ವಾ? ಏನಮ್ಮ ನೀವಾಗ ಹೋಗಿ ಹೇಳಿದ್ರೆ ಹುಡಿಕೊಂಡು ಹೋಗ್ರಿ, ಹೇಳ್ರಿ, MLA ಸೋಮಶೇಖರ್ ಮನೆಗೆ ಹೋಗಿ ಅಲ್ಲಿ ಕೇಳ್ರಿ ಅಂತ. ಅಲ್ಲಿ ಕೇಳ್ರಿ, ಇಲ್ಲಿ ಕೇಳ್ರಿ ಅಂತಾರೆ ಸರ್. ಏನ್ ಮಾಡೋಣ ನಾವು? ಯಾರು ಸಮಸ್ಯೆ ಪರಿಹಾರ ಮಾಡೋರೇ ಇಲ್ಲ. ಮುಸ್ಕರಿ ಹೋಗಕ್ ಆಗತ್ತದ? ಬೆದರಿಕೆ ಹಾಕ್ತಾರೆ. ಹೋಗು ಹೋಗು. ಏನೋ ಜಾಸ್ತಿ ಮಾತಾಡಿದ್ರೆ ಟ್ಯಾಂಕರ್ ಅಲ್ಲಿ ನೀರೇ ಬರಲ್ಲ, ಜಾಸ್ತಿ ಮಾತಾಡಿದ್ರೆ ಈ ನೀರು ಬರಲ್ಲ ಅಂತ ಅಂತಾರೆ. ನಾವ್ ಮಾತಾಡೋಣ ಬಿಡೋಣ ಸರ್. ಕೇಳಿದ್ರೆ ಏನೋ ಸ್ವಲ್ಪ ಸಾಕೇನಪ್ಪ ಇಷ್ಟು ನೀರು, ಇನ್ನೊಂದ್ 2 ಬಿನ್ಗೆ ನೀರ್ ಬಿಡಿ ಅಂತಂದ್ರೆ, ಇದು ನೀವು ಮಾತಾಡಿದ್ರೆ ಹೆಚ್ಚಿಗೆ ನೀರೇ ಇಲ್ಲ ಅಮ್ಮ, ಏನ್ ಮಾಡೋಣ ಅಂತ ಕೇಳ್ತಾರೆ. ಅಷ್ಟಕ್ಕೂ ಇಲ್ಲ ಮುಂದಕ್ಕೆ ಮಾತಾಡಿದ್ರೆ. ಓಕೆ. ಸದ್ಯಕ್ಕೆ ಇಡೀ ಏರಿಯಾದ ಜನರನ್ನ ನೋಡ್ತಾ ಇದ್ದೀರಾ. ಎಲ್ಲರ ಕಣ್ಗಳಲ್ಲಿರುವಂತದ್ದು ನೀರು ನಮಗೆ ಇವತ್ತು ಬರುತ್ತೋ ನಾಳೆ ಬರುತ್ತೋ, ನಾವು ಕುಡಿಯುವಂತಹ ನೀರು ನಮಗೆ ಯಾವಾಗ ಬರುತ್ತೆ ಅನ್ನುವಂಥ ಒಂದು ಆಗ್ರಹವನ್ನ ಜನ ಮಾಡ್ತಾ ಇರುವಂತದ್ದು. ಇಲ್ಲಿ ಸಮಸ್ಯೆ ಏನಾಗಿದೆ ಅಂತ ಹೇಳಿದ್ರೆ, ನೀರು ಕೇಳಿದ್ರೆ ಅವ್ರು ಹೇಳ್ತಾ ಇದ್ರು ಬೆದರಿಕೆ ಹಾಕ್ತಾರೆ ಅಂತ ಹೇಳಿ. ನೀರು ಕೇಳಿದ್ರೆ ಬೆದರಿಕೆ ಹಾಕುವಷ್ಟರ ಮಟ್ಟಿಗೆ ನಮ್ಮ ಅಧಿಕಾರಿಗಳಿದ್ದಾರೆ ಅಂತ ಹೇಳಿದ್ರೆ ಇದು ನಿಜಕ್ಕೂ ಕೂಡ ನಾಚಿಕೆಗೇಡಿನ ಸಂಗತಿ. ಜನರ ಬೇಡಿಕೆಗೆ ಅವರು ಪ್ರತಿನಿಧಿಗಳು ಸ್ಪಂದಿಸ್ತಾ ಇದ್ರೆ, ನಾಯಕರು ಸ್ಪಂದಿಸ್ತಾ ಇದ್ರೆ ಅವರು ಜನಪ್ರತಿನಿಧಿಗಳಲ್ಲ. ಇದು ಸದ್ಯಕ್ಕೆ ಈ ಏರಿಯಾದ ಸಮಸ್ಯೆ. ಈ ತರದ ಸಮಸ್ಯೆ ಇಡೀ ಬೆಂಗಳೂರಿನಲ್ಲಿದೆ ಅಂತ ಹೇಳ್ತಾರೆ. ಕ್ಯಾಮರಾ ಪರ್ಸನ್ ರವಿ ಬೈ ಜೊತೆ ಸ್ವಸ್ತಿಕ ನ್ಯಾಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.